ಪಾರ್ಥ, ಏನು? ಭಾಗ್ಯ ಅತ್ತೆ ಆಗ್ಲಿಂದ ದೇವ್ರ ಮುಂದೆ ಕುತ್ಕೊಂಡು ಜಪ ಮಾಡ್ತಿದ್ದಾರೆ. ನನ್ಗೆ ಯಾಕೋ ಒಂಥರ ವಿಚಿತ್ರ ಅನಿಸ್ತದೆ. ಯೋ ಅಪೇಕ್ಷಾ, ಇದ್ರಲ್ಲಿ ವಿಚಿತ್ರ ಏನಿದೆ? ವಿಶೇಷ ಅನ್ಕೊಳ್ಳಿ. ವಿಶೇಷನಾ? ನೋಡಿ, ಯಾವತ್ತು ಜಪ ಮಾಡ್ದಿದ್ದವರು ಇವತ್ತು ಜಪ ಮಾಡ್ತಿದ್ದಾರೆ ಅಂದ್ರೆ ಅದು ವಿಶೇಷ ಅಲ್ವಾ? ದೊಡ್ಡಮ್ಮ ಏನು ಸುಮ್ಮನೆ ದೇವ್ರ ಮುಂದೆ ಕೂತಿಲ್ಲ, ಇಲ್ಲಿ ಸೆಂಟಿಮೆಂಟ್ ವರ್ಕ್ ಆಗ್ತಿದೆ. ಸೆಂಟಿಮೆಂಟಾ? ಏನ್ ಸೆಂಟಿಮೆಂಟು? ನೋಡಿ, ಅಣ್ಣ ಅತ್ತಿಗೆ ಅಲ್ಲಿ ಹೋಗಿದಾರಲ್ವಾ, ಮೋಸ್ಟ್ಲಿ ದೊಡ್ಡಮ್ಮಂಗೆ ಏನೋ ಅನ್ಸಿರ್ಬೇಕು. ಈ ಕರಳು ಬೆಳ್ಳಿ ಸಂಬಂಧ ಅಂತ ಹೇಳ್ತಾರಲ್ಲ, ಅದು ಆಕ್ಟಿವೇಟ್ ಆಗಿದೆ. ನಿಮ್ಗೆ ಹಾಗೆ ಅನ್ಸ್ತಿರ್ಬೋದು, ಬಟ್ ನನಗೇನೋ ಹಾಗೆಲ್ಲ ಅನ್ಸ್ತಿಲ್ಲ. ಮತ್ತೆ ಹೇಗೆ ಅನ್ಸ್ತದೆ? ನನಗೆ ತುಂಬಾ ಟೆನ್ಷನ್ ಆಗ್ತಿದೆ ಪಾರ್ಥ. ಅತ್ತೆಗೂ ನನ್ ಥರನೇ ಅನಿಸ್ತಾ ಇರ್ಬೋದಲ್ವಾ? ಯಾಕೋ ಇದೆಲ್ಲ ಏನೋ ಒಂದು ಹಿಂಟ್ ಕೊಡ್ತಿದೆ ಅನ್ಸ್ತಿದೆ. ಯಾವುದು ನಾರ್ಮಲ್ ಆಗಿಲ್ಲ. ಏನು ಗಂಡ ಹೆಂಡತಿ ಇಬ್ರು ಏನೋ ಗಂಭೀರವಾಗಿ ಚರ್ಚೆ ಮಾಡ್ತಿರೋ ಹಾಗಿದೆ. ಅಕ್ಕ, ಇವರು ಅದಕ್ಕೆ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಏನೋ ಆಗ್ಬಿಟ್ಟಿದೆ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ನಾನು ಆಗ್ಲಿಂದ ಇವ್ರಿಗೆ ಸಮಾಧಾನ ಮಾಡ್ತಾ ಇದ್ದೀನಿ, ಬಟ್ ಇವ್ರ ಸಮಾಧಾನನೇ ಆಗ್ತಾ ಇಲ್ಲ. ಇವರೇ ಏನೋ ಅನ್ಕೊಂಡು ಭಯ ಬಿದ್ಬಿಡಿಯ. ಇದಾ ವಿಷಯ? ನೀವೇನು ಚಿಂತೆ ಮಾಡಬೇಡಿ. ನನಗೆ ಗೊತ್ತು ಇದು ನಿಮ್ಮಿಬ್ಬರಿಗೂ ಹೊಸದಿರಬಹುದು. ಏನಪ್ಪ ಈ ತರ ಆಗೋಯ್ತು, ಏನಾದ್ರೂ ಆಗ್ಬಿಡುತ್ತಾ ಅಂತ ಭಯನೂ ಇರಬಹುದು. ಆದ್ರೆ ಇದ್ಯಾವ್ದು ಹೊಸದಲ್ಲ. ಗರ್ಭಿಣಿ ಹೆಂಗಸರಿಗೆ ಈ ತರ ಎಲ್ಲ ಆಗ್ತಾ ಇರುತ್ತೆ. ಹಾ, ಯೂಶುವಲಿ ಮಗು ಆದ್ಮೇಲೆ ಈ ತರ ಜಾಂಡಿಸ್ ಬರುತ್ತೆ ಅನ್ನೋದನ್ನ ನಾನು ಕೇಳಿದ್ದೆ. ಆದ್ರೆ ಅಕ್ಕಂಗ್ ಮಗು ಹುಟ್ಟಕ್ ಮುಂಚೆನೆ ಈ ತರ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅದು ಯಾವ ಸೂಚನೆನೂ ಇಲ್ದೆ. ನನಗ್ ಅದು ಟೆನ್ಷನ್ ಆಗ್ತಿರೋದು. ಹೇಳದ್ನಲ್ಲ, ಚಿಂತೆ ಮಾಡಬೇಡಿ. ಈ ತರ ಆಗೋ ಸಾಧ್ಯತೆ ಇರುತ್ತೆ. ಅವ್ರೀಗ ಒಳ್ಳೆ ಕಡೆನೆ ಹೋಗಿದ್ದಾರೆ. ಅಲ್ಲಿ ವೈದ್ಯರು ಕೊಡೋ ಮದ್ದು ಖಂಡಿತ ಕೆಲಸ ಮಾಡುತ್ತೆ. ಇದೇನು ವಾಸನೆ ಆಗ್ದಿರೋ ಕಾಯಿಲೆ ಅಲ್ಲ. ಸ್ವಲ್ಪ ಕಾಳಜಿ ವಹಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಅವ್ರು ಹುಷಾರಾಗ್ತಾರೆ. ಅಕ್ಕ ಹೇಳ್ತಿರೋದು ಕರೆಕ್ಟ್ ಆಗಿದೆ. ನೋಡಿ, ಅದಕ್ಕೆ ಏನೂ ಆಗಲ್ಲ. ದೊಡ್ಡಮ್ಮ ದೇವ್ರ ಮುಂದೆ ಕೂತಿದ್ದಾರೆ. ದೊಡ್ಡಮ್ಮನ ಕೈಗುಣ ಏನು ಅಂತ ನಾವೆಲ್ಲರೂ ತುಂಬಾನೇ ಕೇಳಿದೀವಿ. ಅವ್ರು ಒನ್ ಟೈಮ್ ಆಶೀರ್ವಾದ ಮಾಡಿದ್ರೆ ಒಳ್ಳೇದು ಹಾಗೆ ಆಗತ್ತೆ. ಈಗ ಅದಕ್ಕೆ ವಿಷಯದಲ್ಲೂ ಹಾಗೆ ಆಗಿದ್ರಲ್ಲ, ಅವ್ರು ಆಶೀರ್ವಾದ ಮಾಡಿ ಹಣ್ಣು ಕೊಟ್ಟ ತಕ್ಷಣ ಗುಡ್ ನ್ಯೂಸ್ ಬಂದೇ ಬಿಡ್ತು. ಈಗ ಅಂಥದ್ರಲ್ಲಿ ದೊಡ್ಡಮ್ಮ ಪ್ರೇಯರ್ ಮಾಡ್ತಾ ಇದ್ದಾರೆ. ಅದರ ಎಫೆಕ್ಟ್ 100% ಸ್ಟ್ರಾಂಗ್ ಆಗಿ ಇದ್ದೇ ಇರುತ್ತೆ. ಇದೊಂಥರ ದೇವರೇ ದೇವ್ರ ಮುಂದೆ ಬಂದು ಪ್ರತ್ಯಕ್ಷ ಆದಂಗೆ. ನೋಡಿ, ಎಲ್ಲದೂ ಒಳ್ಳೇದಾಗತ್ತೆ. ನೀವೇನು ತಲೆ ಕೆಡಿಸ್ಕೊಬೇಡಿ. ಓಕೆ?